ಇದೇ ಊರಲ್ಲಿದ್ರೆ ಅನು ಖಂಡಿತ ನನ್ನ ಬಿಟ್ಟು ಹೋಗ್ಬಿಡ್ತಾಳೆ. ನಾನು ಆದಷ್ಟು ಬೇಗ ರಾಯದುರ್ಗದಿಂದ ಟ್ರಾನ್ಸ್ಫರ್ ತಗೊಳ್ಳೇಬೇಕು. ಅದೊಂದೇ ದಾರಿ. ಇಲ್ಲಾಂದ್ರೆ ಇವರೆಲ್ಲ ಸೇರ್ಕೊಂಡು ಅನು ನನ್ನಿಂದ ದೂರ ಮಾಡ್ಬಿಡ್ತಾರೆ. ಹೌದು. ಸರ್ ನಮಸ್ತೆ. ಹಾ ನಮಸ್ತೆ, ಹೇಳಿ. ಇದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಡಿವಿಷನ್ ಆಫೀಸರ್ ಜಯತೀರ್ಥ ಅವರಲ್ವಾ? ಹೌದು ಮೇಡಮ್, ಹೇಳಿ. ಸರ್ ನಾನು ಟಿ.ಸಿ. ಪಲ್ಲವಿ ಮಾತಾಡ್ತಿರೋದು. ಪಲ್ಲವಿ ಅವರೇ, ಹೇಗಿದ್ದೀರಾ? ಏನು ಆಶ್ಚರ್ಯ, ಕಾಲ್ ಮಾಡಿದ್ದೀರಾ? ಡಿ.ಸಿ.ಗಳಿಗೆ ನೀವೇ ಬಾಸು. ನಮಗ್ ಸಮಸ್ಯೆ ಅಂತ ಬಂದಾಗ ನಾವು ನಿಮ್ಗೆ ಅಲ್ವಾ ಫೋನ್ ಮಾಡಬೇಕು, ಹಾಗಾಗಿ ಕಾಲ್ ಮಾಡಿದೆ. ನಿಮಗೆ ರಾಯದುರ್ಗ ಅಲ್ವಾ ಪೋಸ್ಟಿಂಗ್ ಆಗಿದ್ದು? ಹೌದು ಸರ್. ಎನಿ ಪ್ರಾಬ್ಲಮ್? ಯಾರಿಂದ ಏನು ಸಮಸ್ಯೆ ಹೇಳಿ, ಸರಿ ಮಾಡೋಣ. ಯಾಕೆ ಅಂದ್ರೆ ನಿಮ್ಮಂತ ಪ್ರಾಮಾಣಿಕರು ಬೇಕು ಈ ಸಿಸ್ಟಮ್ಗೆ. ಇಲ್ಲ ಸರ್, ಯಾರಿಂದ ಏನೂ ಸಮಸ್ಯೆ ಇಲ್ಲ. ನನಗೊಂದು ಹೆಲ್ಪ್ ಆಗ್ಬೇಕಿತ್ತಷ್ಟೇ. ತಾವು ಬ್ಯುಸಿಯಾಗಿದ್ದೀರಾ? ಬಜೆಟ್ ಹತ್ರ ಬಂತಲ್ಲ, CM ಅವರು ಮೀಟಿಂಗ್ ಕರೆದಿದ್ದಾರೆ. ನಾನು ಅಲ್ಲೇ ಮೀಟಿಂಗ್ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ಮಾತಾಡಿ. ಸರ್, ನಂದೊಂದು ರಿಕ್ವೆಸ್ಟ್ ಇದೆ. ನನಗೆ ಟ್ರಾನ್ಸ್ಫರ್ ಬೇಕಿತ್ತು ಸರ್. ಈ ರಾಯದುರ್ಗದಲ್ಲಿ ನನ್ನಿಂದ ಇರೋದಕ್ಕಾಗಲ್ಲ. ಯಾರಿಂದ ಏನ್ ಸಮಸ್ಯೆ ಆಗ್ತಾ ಇದೆ ಹೇಳಿ, ಫೀಲ್ ಫ್ರೀ. ಇಲ್ಲ ಸರ್, ನನಗೆ ಯಾರಿಂದಲೂ ಸಮಸ್ಯೆ ಆಗ್ತಿಲ್ಲ. ಏನು ಮುಚ್ಚಿಡಿಬೇಡಿ ಪಲ್ಲವಿ ಅವರೇ, ಹೇಳಿ. ಸರ್, ನಿಜವಾಗ್ಲೂ ಏನು ಮುಚ್ಚಿಡ್ತಿಲ್ಲ. ಮತ್ತೆ ಟ್ರಾನ್ಸ್ಫರ್ ಯಾಕೆ? ಸರ್, ನನಗೆ ಸ್ವಲ್ಪ ಪರ್ಸನಲ್ ಸಮಸ್ಯೆ ಇದೆ, ತೀರಾ ವೈಯಕ್ತಿಕ. ಅದಕ್ಕೋಸ್ಕರ ನನಗೆ ಟ್ರಾನ್ಸ್ಫರ್ ಬೇಕು ಅಂತ ಕೇಳ್ತಿದ್ದೀನಿ. ನೋಡಿ, 1 ವರ್ಷನೂ ಆಗಿಲ್ಲ ನೀವು ರಾಯದುರ್ಗಕ್ಕೆ ಬಂದು. ಇಷ್ಟು ಬೇಗ ಟ್ರಾನ್ಸ್ಫರ್ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಸರ್, ಹೇಳಿದ್ನಲ್ವಾ ನಾನು, ಒಂದು ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್, ಹಾಗಾಗಿ ಇಲ್ಲೇ ಇದ್ದು ನನ್ನಿಂದ ಕೆಲಸ ಮಾಡಕ್ಕಾಗಲ್ಲ. ನೋಡಿ, ನಿಮ್ಮ ಬಗ್ಗೆ ನನಗೆ ಗೊತ್ತು, ಒಳ್ಳೆ ರಿಪೋರ್ಟ್ ಇದೆ ನಿಮ್ಮ ಬಗ್ಗೆ. ಹೆಣ್ಮಕ್ಳು ಸಮಸ್ಯೆ ಅಂದಾಗ ಸ್ಪಂದಿಸಬೇಕು. ಮಚ್ ಒಬ್ಲೆಟ್ ಸರ್. ಆಫೀಸಿಗೆ ಬರಬೇಕು ಅಂತಾನೆ ಅನ್ಕೊಂಡೆ, ಆದ್ರೆ ನೀವೇನೋ 9 ದಿವಸ ಬ್ಯುಸಿ ಇದ್ದೀರಾ ಅಂತ ಗೊತ್ತಾಯ್ತು. ಅದಕ್ಕಾಗಿ ಫೋನ್ ಮಾಡಿದೆ ಸರ್. ಏನೂ ತಪ್ಪಾಗಿ ಅನ್ಕೋಬೇಡಿ. ಪಲ್ಲವಿ ಅವರೇ, ನನಗೆ ಟ್ರಾನ್ಸ್ಫರ್ ಬಗ್ಗೆ ಒಂದು ಮೇಲ್ ಮಾಡಿ, ನಾನು ಅದನ್ನು ಪುಟಪ್ ಮಾಡ್ತೀನಿ. ನನಗೆ 1 ವಾರ ಟೈಮ್ ಕೊಡಿ. ನಿಮ್ಮಂಥ ಪ್ರಾಮಾಣಿಕರು ಕೇಳಿದಾಗ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ನೀವು ಮೇಲ್ ಮಾಡಿ ನಮ್ಮ PS ಗೆ ಇನ್ಫಾರ್ಮ್ ಮಾಡಿ, ಟ್ರಾನ್ಸ್ಫರ್ ಕೊಡಿಸೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ಒಳ್ಳೆಯದಾಗಲಿ. ಹಾಂ ಸರ್.